ಪಟ್ಟಣ ಪಂಚಾಯತ್ ಹಣದಲ್ಲಿ ಸಂಸಾರ ನಡೆಸುವ ಅವಶ್ಯಕತೆ ನನಗಿಲ್ಲ. ಈವರೆಗೆ ಯಾವುದೇ ಕಳಂಕ ಹೊತ್ತಿಲ್ಲ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಸಂತ್ ನಾಯ್ಕ್ ನನ್ನ ಮೇಲೆ ಮಾಡಿರುವ ಆರೋಪವನ್ನು ಸಾಬೀತು ಮಾಡಿದರೆ ರಾಜಕೀಯ ನಿವೃತ್ತಿ ಪಡೆಯುತ್ತೇನೆ ಎಂದು ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಕೆಜಿ ನಾಯ್ಕ್ ಹಣಜಿವೇಲ್ ಹೇಳಿದರು. ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಅವರು ಮಾಡಿದ ಆರೋಪ ಸುಳ್ಳಾದರೆ ರಾಜಕೀಯ ನಿವೃತ್ತಿ ಪಡೆಯುತ್ತಾರಾ? ಅವರು ಹೇಳಲಿ ಎಂದು ಹೇಳಿದರು. ನನ್ನ ಜೀವನದಲ್ಲಿ ನಾನು ಈವರೆಗೂ ಹಳೆಯ ಘಟನೆ ಇಟ್ಟುಕೊಂಡು ದ್ವೇಷ ಸಾಧಿಸಿಲ್ಲ. ಅದಕ್ಕೆ ಪುರುಷೊತ್ತು ಇಲ್ಲ. ಕಳೆದ 36 ವರ್ಷದಿಂದ ಬಿಜೆಪಿಯಲ್ಲಿ ವಿವಿಧ ಹಂತದ ಹುದ್ದೆಗಳಲ್ಲಿ ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸುತ್ತಿದ್ದೇನೆ. ಪಟ್ಟಣ ಪಂಚಾಯಿತಿ ಸದಸ್ಯನಾಗಿ ಕಾರ್ಯನಿರ್ವಹಿಸಿ ಅಧ್ಯಕ್ಷನಾಗಿ ಹಿಂದಿನ ಮತ್ತು ನನ್ನ ನಂತರ ಅಧ್ಯಕ್ಷರು ಮಾಡಿದ ರೀತಿಯಲ್ಲಿ ಅಭಿವೃದ್ಧಿ ಕಾರ್ಯ ಮಾಡಿದ್ದೇನೆ ಎಂದರು. ಸಂತೋಷ್ ನಾಯ್ಕ್ ಆತ್ಮಹತ್ಯೆ ಪ್ರಕರಣದಿಂದ ಸಾರ್ವಜನಿಕರು, ಪಾಲಕರು ಭಯಭೀತರಾಗಿದ್ದಾರೆ. ಇಂಥ ಕೆಟ್ಟ ಪ್ರಕರಣ ಮುಂದೆ ಜರುಗಬಾರದು. ಸಾರ್ವಜನಿಕ ಹಿತದೃಷ್ಟಿಯಿಂದ ಬಿಜೆಪಿ ಕಾನೂನು ಹೋರಾಟಕ್ಕೂ ಮುಂದಾಗಲಿದೆ. ಜಿಲ್ಲಾ ಮಹಿಳಾ ಮೋರ್ಚಾ ಅಧ್ಯಕ್ಷರು ಸದ್ಯದಲ್ಲೇ ದೂರು ನೀಡಲಿದ್ದಾರೆ. ಅಪರಾಧ ಯಾರು ಮಾಡಿದ್ದಾರೋ ಅವರಿಗೆ ಶಿಕ್ಷೆಯಾಗಲಿ ಎನ್ನುವ ನಿಲುವಿಗೆ ಈಗಲೂ ಬದ್ಧ. ಸಮರ್ಪಕವಾದ ರೀತಿಯಲ್ಲಿ ತನಿಖೆ ನಡೆಯದಿದ್ದರೆ ಪ್ರತಿಭಟನೆಯೂ ಸೇರಿದಂತೆ ಎಲ್ಲ ಹೋರಾಟಕ್ಕೂ ಬಿಜೆಪಿ ಸಿದ್ಧವಿದೆ ಎಂದರು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಸಂತ್ ನಾಯ್ಕ್ ಅವರು ಏನು ಹೇಳಿದಾರೋ ನನ್ನ ಬಗ್ಗೆ ಕೆಲವು ವಿಚಾರಗಳನ್ನು, ಏನು ಪ್ರೌಢತಿಯ ಸಂತೋಷ್ ನಾಯ್ಕ್ ಅನ್ನುವಂಥ ವ್ಯಕ್ತಿ ಆತ್ಮಹತ್ಯೆ ಪೂರ್ವದಲ್ಲಿ ಈ ಹೆಸರುಗಳನ್ನು ಅವನೇ ಹೇಳಿದ್ರು, ವಸಂತ್ ನಾಯ್ಕ್ ಸಿದ್ದಾಪುರ ಅಂತ. ಮತ್ತು ಸಂಬಂಧಪಟ್ಟ ಹಾಗೆ ಅವರ ಬೆದರಿಕೆಯಿಂದಾನೇ ತಾನು ಈ ಒಂದು ಸಾವಿಗೆ ಕಾರಣ, ನಾನು ಆತ್ಮಹತ್ಯೆ ಮಾಡ್ಕೊಳ್ಳಿ ತೀರ್ಮಾನ ಮಾಡಿದ್ದೇನೆ ಅನ್ನುವಂಥ ವಿಚಾರವನ್ನು ಅವನು ಹೇಳಿದ್ದಾನೆ. ನಾವು ಪತ್ರಿಕಾಗೋಷ್ಠಿಯಲ್ಲಿ ಹೇಳಬೇಕಾದ್ರೂ ಹೇಳಿದ್ದೇನು ಅಂದರೆ, ಸಂತೋಷ್ ಅನ್ನುವಂಥ ವ್ಯಕ್ತಿ ಅವನು ಏನು ಮರಣದ ಪೂರ್ವದಲ್ಲಿ ವಿಡಿಯೋ ಮಾಡಿ ಏನು ಬಿಟ್ಟಿದ್ದಾನೋ ಅದಕ್ಕೆ ಸಂಬಂಧಪಟ್ಟಾಗ ಅಲ್ಲಿ ಯಾರ್ಯಾರು ಹೆಸರು ಹೇಳಿದಾರೋ ಅವರ ಮೇಲೆ ಕ್ರಮವನ್ನು ಕೈಗೊಳ್ಳಬೇಕು, FIR ಮಾಡಬೇಕು, ಅವ್ರನ್ನ ತನಿಖೆ ಮಾಡಿ ಅಪರಾಧಿಗಳು ಯಾರಿದ್ದಾರೋ ಅವ್ರಿಗೆ ಮೇಲೆ ಶಿಕ್ಷೆಯನ್ನು ಕೊಡಬೇಕು, ಇಲ್ಲಾಂದ್ರೆ ಪ್ರತಿಭಟನೆ ಮಾಡ್ತೇವೆ ಅನ್ನುವಂಥ ವಿಚಾರವನ್ನು ಹೇಳಿದೆ. ವಸಂತ್ ನಾಯ್ಕ್ ಅನ್ನೋರು ಸಾರ್ವಜನಿಕ ಜೀವನದಲ್ಲಿ ಅವರೇ ಹೇಳಿಕೊಂಡ ಪ್ರಕಾರ 15 ವರ್ಷದಿಂದ ಇರಬಹುದು. ನಾ 1989ರಿಂದನೂ ಸಾರ್ವಜನಿಕ ಜೀವನದಲ್ಲಿ ನಾನಿದ್ದೇನೆ. 89ರಿಂದ ಬಿಜೆಪಿಯ ಬೇರೆ ಬೇರೆ ಹುದ್ದೆಗಳಲ್ಲಿ ಕೆಲಸವನ್ನು ಮಾಡಿದ್ದೇನೆ. ಜಿಲ್ಲಾಧ್ಯಕ್ಷನಾಗಿ, ರಾಜ್ಯ ಕಾರ್ಯಕಾರಿಣಿಯ ಸಮಿತಿಯ ಸದಸ್ಯನಾಗಿ ಕಳೆದ 36 ವರ್ಷಗಳಿಂದ ಕೆಲಸವನ್ನು ಬೇರೆ ಬೇರೆ ಹಂತದಲ್ಲಿ ಮಾಡ್ತಾ ಇದ್ದೇನೆ. ಇಲ್ಲಿವರೆಗೂ ಯಾವುದೇ ರೀತಿಯ ಹಣಕಾಸಿಗೆ ಸಂಬಂಧಪಟ್ಟಂಥ ಅವ್ಯವಹಾರಗಳನ್ನು ನಾನು ಮಾಡೋ ಪ್ರಶ್ನೆನೇ ಇಲ್ಲ. ಪಟ್ಟಣ ಪಂಚಾಯತ್ ನಂಬರನ್ನು ಕೊಡ್ತಾರೆ, ಮನೆ ನಂಬರ್ಗಳನ್ನು ಇವರು ದುಡ್ಡು ಕೊಟ್ಟರೆ ಅನ್ನುವಂಥ ವಿಚಾರ, ಅದು ನಂಬರ್ ಕೊಡತಕ್ಕಂಥದ್ದು ಕೇಸ್ ಕೊಡ್ತಾ ಇದ್ದಾರೆ. ಅದಕ್ಕೆ ಕಾನೂನಿದೆ. ಯಾರು ಅವ್ರ ಹೆಸರಿಗೆ ಜಾಗ ಇದೆ, ಅವರು ಏನೇ ಮಾಡಿಕೊಂಡು ಲೇಔಟ್ ಅಪ್ರೋಚ್ ತಗೊಂಡು ಬಿಲ್ಡಿಂಗ್ ಪರ್ಮಿಷನ್ ತಗೊಂಡು ಟ್ಯಾಕ್ಸನ್ನು ಪೇಡ್ ಮಾಡಿ ಅವರು ಏನು ಮನೆ ನಂಬರ್ಗಳನ್ನು ತಗೊಳ್ಬೇಕಾಗುತ್ತೆ. ಹಾಗೆ ಯಾರ್ಯಾರಿಗೆ ಕೊಡೋಕ್ಕೆ ಬರಲ್ಲ. ಈಗ ಕಳೆದ 3-4 ತಿಂಗಳಿಂದ ಬಿ ಖಾತೆ ಸರ್ಕಾರ ನಿಯಮ ಮಾಡಿದ ಪ್ರಕಾರ ರೆಕಾರ್ಡ್ ಇದ್ದವರಿಗೆ ಕೊಡಬೇಕು, ಅದನ್ನು ಸಹ ಅರ್ಜಿ ಕೊಡ್ಕೊಂಡು ಅವರೆಲ್ಲ ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಯಾರಾದರೂ ಒಬ್ಬ ವ್ಯಕ್ತಿ ನನಗೆ ಮನೆ ನಂಬರ್ ಕೊಡಲಿಕ್ಕೋ ಅಥವಾ ಬಿ ಖಾತೆ ಮಾಡಲಿಕ್ಕೋ ಕೆಜಿ ನಾಯ್ಕರು ಹಣವನ್ನು ತಗೊಂಡು ನಾನು ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿದರೆ, ಅಥವಾ ಪಟ್ಟಣ ಪಂಚಾಯತ್ ಅಂಗಡಿ ಮಳಿಗೆಗಳನ್ನು ಬಹಿರಂಗ ಹರಾಜನ್ನು ಕರೀತಕ್ಕಂಥದ್ದು 1964 ಕಲಂ ನಂಬರ್ 72 ಪ್ರಕಾರ ವಿಳಂಬ ಮಾಡ್ತಾ ಇರ್ತಾರೆ. ಅದು ಎಕ್ಸಿಕ್ಯೂಟಿವ್ ಪೋಸ್ಟ್ ಇರೋದು ಪಟ್ಟಣ ಪಂಚಾಯತ್ ಅಧ್ಯಕ್ಷರಿಗೂ ಮತ್ತು ಚೀಫ್ ಆಫೀಸರಿಗೆ. ಜಿಲ್ಲಾಧಿಕಾರಿಗಳ ಆದೇಶದ ಪ್ರಕಾರ ಬಹಿರಂಗ ಹರಾಜನ್ನು ಕರೀತಾರೆ, ಪತ್ರಿಕೆಯಲ್ಲಿ ಜಾಹೀರಾತನ್ನು ಕೊಡ್ತಾರೆ, ಕರಪತ್ರಗಳನ್ನು ಹಂಚುತ್ತಾರೆ, ಮೈಕ್ ಪ್ರಚಾರವನ್ನು ಮಾಡಿದ್ದಾರೆ. ಡಿಡಿ ತಂದಂಥ ಎಲ್ಲ ವ್ಯಕ್ತಿಗಳ ಡಿಡಿಯನ್ನು ತಗೊಂಡಿದ್ದಾರೆ. ಯಾರ್ಯಾವ ರೀತಿ ಯಾವ ಮಳಿಗೆಗಳಿಗೆ ನಿಲಾವು ಪಾಲ್ಗೊಳ್ಬೇಕು ಅವರೆಲ್ಲ ಪಾಲ್ಗೊಂಡಿದ್ದಾರೆ. ಒಳಗಡೆಗೆ ಯಾವುದೇ ಅವ್ಯವಹಾರಗಳ ನಡೆಯಲಿಕ್ಕೆ ವಿಡಿಯೋವನ್ನು ಮಾಡ್ತಾ ಇರೋದ್ರಿಂದ ಯಾವುದೂ ನಡೆಯಲ್ಲ. ಸರ್ಕಾರದ ನಿಯಮದ ಪ್ರಕಾರ ಈ ಹಿಂದೆ ಅಂಗಡಿಯನ್ನು ನಡೆಸ್ತಕ್ಕಂಥ ವ್ಯಕ್ತಿಗೆ ಅಂತಿಮ ಬಿಡ್ಡುದಾರನ ಮೇಲೆ 5% ಹೆಚ್ಚುವರಿ ದುಡ್ಡನ್ನು ಕೊಟ್ಟು ಅಲ್ಲಿ ಒಪ್ಪಿಕೊಂಡಲ್ಲಿ ಹಳಬನಿಗೆ ಕೊಡಬೇಕು ಅನ್ನೋದು ಸರ್ಕಾರದ ನಿಯಮ. ಅವನು ತಿಳುವಳಿಕೆಯ ಕೊರತೆಯಿಂದ ಏನೇನೋ ಕಾಂಗ್ರೆಸ್ ಅಧ್ಯಕ್ಷರಿಗೆ ಹೇಳಿರಬಹುದು. ಆದರೆ ನಾವು ಹೇಳಿರ್ತಕ್ಕಂಥ ವಿಚಾರಗಳಲ್ಲಿ ನಾವು ಯಾವ ಮೃತಪಟ್ಟಿದ್ದಾನೋ ಆ ವ್ಯಕ್ತಿಯ ಏನು ವಿಡಿಯೋ ಮಾಡಿಬಿಟ್ಟಿದ್ದಾನೋ ಅದರಲ್ಲಿರ್ತಕ್ಕಂಥ ಹೆಸರುಗಳ ಮೇಲೆ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ವಿಚಾರವನ್ನು ಹೇಳಿದ್ದು ಬಿಟ್ಟರೆ ಯಾರದೋ ಮಾನಹಾನಿಯನ್ನು ಮಾಡಬೇಕು, ವೈಯಕ್ತಿಕ ರಾಜಕಾರಣವನ್ನು ನಾವು ಮಾಡಬೇಕು ಅನ್ನೋ ಉದ್ದೇಶ ನಮಗಿಲ್ಲ. ಈ ಸಾವಿನಲ್ಲಿ ವೈಯಕ್ತಿಕ ರಾಜಕೀಯ ಮಾಡೋ ಉದ್ದೇಶ ನಮಗಿಲ್ಲ. ಒಂದು ಹುಡುಗಿ ಅಪ್ರಾಯಸ್ಥ ಹೆಣ್ಣು ಮಕ್ಕಳನ್ನು ಈ ಒಂದು ಜಾಲಕ್ಕೆ ತಳ್ಳುವಂಥ ಪ್ರಕ್ರಿಯೆ ನಡೀತಾ ಇದೆ ಅನ್ನೋದಕ್ಕೆ ನಾವು ಅದರ ಬಗ್ಗೆ ತನಿಖೆಯನ್ನು ಭಾರತೀಯ ಜನತಾ ಪಾರ್ಟಿ ಗಂಭೀರವಾಗಿ ತಗೊಂಡಿದ್ದೀವಿ. ನಾ 1989ರಿಂದ ಕಳೆದ 36 ವರ್ಷಗಳಿಂದ ರಾಜಕೀಯ ಮಾಡಿ ಕೆಟ್ಟ ಹೆಸರು ಹಂಚ್ಕೊಂಡಿಲ್ಲ. ಪಟ್ಟಣ ಪಂಚಾಯತಿಗೆ 1996ರಿಂದ ಸತತವಾಗಿ 5 ಬಾರಿ ಆಯ್ಕೆ ಆಗಿದ್ದೇನೆ. 1 ಬಾರಿ ಉಪಾಧ್ಯಕ್ಷ ಆಗಿದ್ದೇನೆ, 3 ಬಾರಿ ಅಧ್ಯಕ್ಷ ಆಗಿದ್ದೇನೆ.
ಈಗಲೂ ಸಹ ನಾನು ಹೇಳಿದವರು ಅಧ್ಯಕ್ಷರು ಉಪಾಧ್ಯಕ್ಷರಾಗಿ ಕೆಲಸವನ್ನು ನಿಭಾಯಿಸ್ತಾ ಇದ್ದಾರೆ. ಅನುಭವ ಇದೆ. ಸಹಜವಾಗಿ 30 ವರ್ಷ ಇಲ್ಲಿ ನಾನು ಕೆಲಸ ಮಾಡಿದ ಕಾರಣದಿಂದ ನನ್ನನ್ನು ಹೇಳಿ ಕೇಳಿ ಮಾಡಿ ಅಭಿವೃದ್ಧಿಯ ವಿಚಾರದಲ್ಲಿ ನಾವು ಯೋಚನೆಯನ್ನು ಮಾಡಿದಾಗ ಪಟ್ಟಣ ಪಂಚಾಯತ್ ಕಾರ್ಯಾಲಯದ ಕಟ್ಟಡದಿಂದ ಹಿಡಿದು ಕಾಂಪ್ಲೆಕ್ಸ್ಗಳಿಂದ ಹಿಡಿದು ಕಾಂಕ್ರೀಟ್ ರೋಡ್ಗಳಿಂದ ಹಿಡಿದು 150 ಜನ ವಾಜಪೇಯಿ ವಸತಿ ಯೋಜನೆಯಲ್ಲಿ ಜನರಿಗೆ ಜಾಗ ಕೊಟ್ಟಿದ್ದು, ಮನೆಯ ಆರ್ಥಿಕ ನೆರವನ್ನು ಕೊಟ್ಟಿದ್ದು, ಘನತ್ಯಾಜ್ಯ ವಸ್ತು ವಿಲೇವಾರಿ ಘಟಕ 33 ಎಕರೆ ಜಾಗದಲ್ಲಿ ನಾವು ಕಾಂಪೌಂಡ್ ವಾಲ್ ಹಾಕಿದ್ದು, ಆ ಜಾಗವನ್ನು ಕಾಯ್ದಿಟ್ಟಂಥದ್ದು, ಪಟ್ಟಣ ಪಂಚಾಯತ್ ಎಲ್ಲ ಆಸ್ತಿಗಳನ್ನು ರಕ್ಷಣೆ ಮಾಡೋದ್ರ ಜೊತೆಯಲ್ಲಿ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಅಂಗನವಾಡಿಗಳನ್ನು ಕಟ್ಟಡವನ್ನು ಕಟ್ಟಿಸ್ಕೊಟ್ಟಿವಿ, ಪೌರ ಕಾರ್ಮಿಕರಿಗೆ ಕಟ್ಟಡವನ್ನು ಕಟ್ಟಿಸ್ಕೊಟ್ಟಿದೆ. ಹಾಗಾಗಿ ಇಲ್ಲಿವರೆಗೆ ಅಧ್ಯಕ್ಷರಾದಂಥ ಯಾವುದೇ ವ್ಯಕ್ತಿ ಮಾಡದೇ ಇದ್ದಷ್ಟು ಅಭಿವೃದ್ಧಿ ಕಾರ್ಯವನ್ನು ನಾನು ಮಾಡಿರೋದು. ಸತತವಾಗಿ 5 ಬಾರಿನೂ ನಾನು ಗೆದ್ದು ಬಂದಿದ್ದೇನೆ. ಬೇರೆ ವಾರ್ಡ್ ನಿಂತಾದರೂ ಅತಿ ಹೆಚ್ಚಿನ ಮತಗಳ ಅಂತರದಿಂದ ನನ್ನನ್ನು ಗೆಲ್ಲಿಸಿದ್ದಾರೆ. ಆದರೆ ನಾನು ಭ್ರಷ್ಟಾಚಾರವನ್ನು ಮಾಡೋದಾಗಲಿ, ಮನೆಯನ್ನು ಎಲ್ಲರೂ ಕಟ್ತಾರೆ. ಅವರು ಕಟ್ಟರೆ ನಾವು ಕಟ್ಟಿದ್ವಿ, ಯಾರಿಗೋ ದುಡ್ಡಲ್ಲಿ ಕಟ್ಟಿಲ್ಲ, ನಮ್ಮ ದುಡ್ಡಲ್ಲೇ ನಾವು ಕಟ್ಟಿದ್ದೀವಿ. ಆಧಾರ ಇಲ್ಲದ ಅಪಾದನೆಯನ್ನು ಮಾಡಿರತಕ್ಕಂಥದ್ದು ವಸಂತ ನಾಯ್ಕರ ಕೆಲಸ. ಆದರೆ ಅವ್ರ ಮೇಲೆ ನಾವು ಮಾನನಷ್ಟ ಮೊಕದ್ದಮೆಯನ್ನು ಹಾಕಬಹುದು. ಯಾಕೆಂದರೆ ಆಧಾರ ಇಲ್ಲದೇನೆ ಭ್ರಷ್ಟಾಚಾರದ ಬಗ್ಗೆನೂ ಬೇರೆ ಬೇರೆ ವಿಷಯದಲ್ಲಿ ತಗೊಂಡು ಅವ್ರು ಮಾತಾಡಿದ್ದಾರೆ. ರಾಜಕೀಯ ವಿಷಯಕ್ಕೆ ಮಾತಾಡಿದ್ದಕ್ಕೆ ನಾನು ಅವ್ರ ಮೇಲೆ ಮಾನಹಾನಿ ಕೇಸನ್ನು ಹಾಕಲಿಕ್ಕೆ ನಮ್ಗೆ ಇಷ್ಟ ಇಲ್ಲ. ನಮ್ಮ ಜಿಲ್ಲಾಧ್ಯಕ್ಷರು ಹೆಣ ಬಿದ್ದಲ್ಲೆಲ್ಲ ಬರ್ತಾರೆ ಅನ್ನೋ ವಿಚಾರ ಹೇಳಿದ್ದಾರೆ. ನಾವು ಹೆಣ ಕೆಡಕ ಕೆಲಸ ಮಾಡೋರಲ್ಲ, ಹೆಣ ಬಿದ್ದಲ್ಲಿ ಅವ್ರಿಗೆ ಸಾಂತ್ವನ ಹೇಳಲಿಕ್ಕೆ ನಾವು ಹೋಗ್ತೇವೆ. ಬಂದಿದ್ದೇ ಒಂದು ಸಿದ್ದಾಪುರಕ್ಕೆ. ಅದಕ್ಕಾಗಿ ಏನು ರಕ್ಷಿತಾಪೈ ಅನ್ನೋರ ಮನೆಗೆ ನಾವು ಭೇಟಿಯನ್ನು ಕೊಟ್ಟು ಅವರಿಗೆ ಸಾಂತ್ವನ ಹೇಳಿರತಕ್ಕಂಥ ಕೆಲಸ ಮಾಡಿದ ನಂತರ ಈ ಘಟನೆ ಗೊತ್ತಾಯಿತು. ಪತ್ರಿಕಾಗೋಷ್ಠಿ ನಡೆಸಿ ವಿಷಯವನ್ನು ಹೇಳಿದ್ದೀವಿ. ಜೊತೆಗೆ ನಾನಿವತ್ತು ಬೇರೆ ಕಡೆ ನಡೆದಂಥ ಪತ್ರಿಕಾಗೋಷ್ಠಿಯಲ್ಲಿ ಪಾರ್ಟಿ ಇದರಲ್ಲಿ ಸಭೆಯಲ್ಲಿ ಹೇಳಿರ್ತಕ್ಕಂಥ ವಿಚಾರ ಅಂದರೆ, ನನ್ನ ಮೇಲೆ ವಸಂತ ನಾಯ್ಕ ಏನು ಆರೋಪವನ್ನು ಪಟ್ಟಣ ಪಂಚಾಯತ್ ವಿಚಾರದಲ್ಲಿ ಮಾಡಿದ್ದಾರೆ. ರಾಜಕೀಯದಲ್ಲಿ ನನಗೆ ಪ್ರಧಾನಮಂತ್ರಿಗಳು ನನ್ನನ್ನು ನರೇಂದ್ರ ಮೋದಿಜಿ ಅಂತವರು ಕೈಯನ್ನು ಹಿಡ್ಕೊಂಡು ಹೋಗಿ ಉಡುಪಿಯ ಸಭೆಯಲ್ಲಿ ಎದುರು ನಿಲ್ಲಿಸಿ ಕೈ ಮಾಡಿದ್ದಾರೆ. ನನಗೆ ಮುಖ್ಯಮಂತ್ರಿ ಇರ್ತಕ್ಕಂಥ ಹಿಂದಿನ ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಯಡಿಯೂರಪ್ಪನವರಿರ್ಬೋದು, ಈಗಿನ ಕೇಂದ್ರ ಸಚಿವರು ಎಲ್ಲರೂ ನಮಗೂ ಪರಿಚಯ ಇದ್ದಾರೆ. ಆದರೆ ವಸಂತ ನಾಯ್ಕರು ಹೇಳೋ ಹಾಗೆ ನನಗೆ ಅವ್ರದ್ದೆಲ್ಲ ಬೆಂಬಲ ಇದೆ ಅಂತ ನಾನಂತೂ ಹೇಳಿಕ್ಕೆ ಹೋಗಲ್ಲ. ರಾಜಕೀಯದಲ್ಲಿ ಬರ್ತವೆ ಹೋಗ್ತವೆ. ಅವ್ರಿಗಿಂತ 20 ವರ್ಷ ಹೆಚ್ಚಿಗೆ ಅನುಭವ ನನಗಿದೆ ರಾಜಕೀಯದ್ದು. ನಾನೇನಾದರೂ ತಪ್ಪು ಮಾಡಿದ್ದೇನೆ ಅಂತ ಅವರು ಸಾಬೀತನ್ನು ಮಾಡಿದರೆ ನಾನು ಬಹಿರಂಗವಾಗಿ ಅವರಿಗೆ ಸವಾಲು ಹಾಕ್ತಾ ಇದ್ದೇನೆ. ತಪ್ಪು ಅನ್ನೋದನ್ನು ಯಾವುದಾದ್ರು ಭ್ರಷ್ಟಾಚಾರ ಮಾಡಿದ್ದನ್ನು ಅವರು ಸಾಬೀತು ಮಾಡಿದ್ದಾರೆ. ನಾನು ರಾಜಕೀಯ ನಿವೃತ್ತಿಯನ್ನು ತಗೊಳ್ಳಿಕ್ಕೆ ಬದ್ಧ ಇದ್ದೇನೆ ಅಂತ ಹೇಳಿ ಈ ಮಾಧ್ಯಮದ ಮುಖಾಂತರ ನಾನು ಹೇಳಲಿಕ್ಕೆ ಬಯಸ್ತೇನೆ. ಒಂದು ವೇಳೆ ಇಲ್ಲ ಸುಳ್ಳು ಅಂತ ಆದರೆ ಅವರು ರಾಜಕೀಯ ನಿವೃತ್ತಿ ತಗೊಳ್ಳಿಕ್ಕೆ ರೆಡಿ ಇದ್ದಾರೋ ಹೇಗೆ ಅನ್ನೋದನ್ನು ಅವರು ಹೇಳಬೇಕು. ಹಾಗಾಗಿ ಅವರು ನನಗೆ ಸಂಬಂಧ ಇದೆ ಇಲ್ಲ ಅನ್ನೋದ್ರ ಬಗ್ಗೆ ಯಾವ ಮೃತಪಟ್ಟಂಥ ಸಂತೋಷನೋ ಅವನ ತಂದೆನೋ ಹೇಳಬೇಕು. ಆರೋಪಿಗಳ ತನಿಖೆಯಲ್ಲಿ ಪೊಲೀಸರು ಹೇಳಬೇಕು. ಅದಕ್ಕಾಗಿ ನಾವು ಇದನ್ನೋ ಇಲ್ಲ ಅನ್ನೋದನ್ನು ಅವ್ರು ಮಾಡಬೇಕು. ನಾನು ಹೆಸರನ್ನು ಹೇಳಿದ್ದು ಅವನು ಯಾರ ಹೆಸರುಗಳನ್ನು ಹೇಳಿದನೋ ಅವನ ಮೇಲೆ ಕ್ರಮ ತಗೊಳ್ಬೇಕು. ಹಾಗಾಗಿ ನಮ್ಮ ಬಾಯನ್ನು ಮುಚ್ಚಲಿಕ್ಕೆ ನಾನು ಮಾನ ನಷ್ಟ ಮೊಕದ್ದಮೆ ಹೂಡುತ್ತೇನೆ ಅಂದರೆ ನಮಗೂ ಮಾನ ನಷ್ಟ ಮೊಕದ್ದಮೆ ಹೂಡಲಿಕ್ಕೆ ಬರುತ್ತೆ. ನಮ್ಮ ಮೇಲೆ ಅವ್ನು ಮಾನ ನಷ್ಟ ಮೊಕದ್ದಮೆ ಹಾಕಿದ್ರೆ ಅದು ಸಕ್ಸಸ್ ಆಗಲ್ಲ. ಅವನ ಮೇಲೆ ನಾವು ಹಾಕಿದ್ರೆ ಸಕ್ಸಸ್ ಮಾಡ್ಬೋದು. ಹಾಗಾಗಿ ಅವ್ರು ಹೇಳಿರ್ತಕ್ಕಂಥ ವಿಚಾರವನ್ನು ರಾಜಕೀಯಕ್ಕೆ ಬಳಸಬೇಕೆ ಬಿಟ್ಟರೆ ವೈಯಕ್ತಿಕ ಯಾರೋ ಮನೆ ಕಟ್ಟಿದ್ದಾರೆ ಮತ್ತೊಂದು ಮಾಡಿದ್ದಾರೆ ಅಂದರೆ ಮನೆಯನ್ನು ಭಾಳ ಜನ ಕಟ್ತಾರೆ. ಆ ಮನೆ ಕಟ್ಟಿರೋ ಸುದ್ದಿ ಎಲ್ಲ ನಮಗೆ ಯಾಕೆ ಇವ್ರು ಕಟ್ಟಲಿಲ್ಲ, ಮನೆಯನ್ನು ಉಳಿದವ್ರು ಕಟ್ಟಲಿಲ್ಲ. ಅವರು ಬೆವರು ಹಂಚಿದ ಹಣದಲ್ಲಿ ಅವ್ರು ಕಟ್ತಾರೆ. ಪಟ್ಟಣ ಪಂಚಾಯತಿ ಬರೋದು ದುಡ್ಡು ತಗೊಂಡು ಹೋಗೋದು ಮಾಡಿದರೆ 1 ಚುನಾವಣೆ 2 ಚುನಾವಣೆ ಆಗಿತ್ತು. ನಾನು ಕಂಟಿನ್ಯೂ 5 ಚುನಾವಣೆಗಳು ಗೆದ್ದಿದ್ದೀನಿ. ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನವನ್ನು ಸಮರ್ಥವಾಗಿ ನಿಭಾಯಿಸಿದ್ದೇನೆ. ಬಡವರಿಗೆ ಮನೆ ಕಲ್ಪಿಸಿದ್ದೇನೆ. ರಸ್ತೆ ಗಟಾರಗಳು ಎಲ್ಲ ಕಾರ್ಯವನ್ನು ಮಾಡ್ತಾ ಸಿಬ್ಬಂದಿ ವರ್ಗದವರು ಇವತ್ತು 15 ಜನ ಕೌನ್ಸಿಲರ್ ಇದ್ದರು. ಎಲ್ಲರೂ ಉಳಿದು 14 ಜನ ನನಗೆ ಬೆಂಬಲ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಮತ್ತು ಪಟ್ಟಣ ಪಂಚಾಯತ್ ವಿಲಾವ್ ಪ್ರಕ್ರಿಯೆಯನ್ನು ನಂಬರ್ ಕೊಡ್ತಕ್ಕಂಥ ಕೆಲಸನೋ ಅದು ಮುಖ್ಯಾಧಿಕಾರಿಗಳು ಸಿಬ್ಬಂದಿಗಳ ಕೆಲಸನೇ ಬಿಟ್ಟರೆ ಅದು ನಾನೊಬ್ಬ ಸದಸ್ಯನಾಗಿ ನನ್ನ ಕೆಲಸ ಅಲ್ಲ. ಅದರಲ್ಲಿ ನಮಗೂ ಯಾವ ಸಂಬಂಧನೂ ಇಲ್ಲ. ಅವರು ಯಾವ ಆಧಾರ ಇಟ್ಟುಕೊಂಡಿದ್ದಾರೋ ಬಹಿರಂಗವನ್ನು ಪಡಿಸಿದರೆ ನಾನು ಆ ಸವಾಲನ್ನು ಸ್ವೀಕರಿಸಲಿಕ್ಕೆ ರೆಡಿ ಇದ್ದೇನೆ ಅಂತ ಹೇಳಲಿಕ್ಕೆ